ಒಂದು ಚುನಾವಣೆಯ ಫಲಿತಾಂಶ ಅಂದ್ರೆ ನಿಜವಾಗ್ಲೂ ಏನು? ಅದು ಬರೀ ಅಂಕಿ ಸಂಖ್ಯೆಗಳ? ಖಂಡಿತ ಇಲ್ಲ. ಅದು ಆ ಕ್ಷೇತ್ರದ, ಆ ಮಣ್ಣಿನ ಜನರ ಸಂದೇಶ, ಒಂದು ಸಿಗ್ನಲ್. ನಮಸ್ಕಾರ. ಇದು ಇಂಡಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕೇವಲ ಒಂದು ವರದಿಯಲ್ಲ, ಇದೊಂದು ಆಳವಾದ ಡೇಟಾ ಆಧಾರಿತ ವಿಶ್ಲೇಷಣೆ. ನಮ್ಮ ಉದ್ದೇಶ ಇಲ್ಲಿ ಯಾರು ಗೆದ್ರು, ಯಾರು ಸೋತ್ರು ಅಂತ ಹೇಳೋದಷ್ಟೇ ಅಲ್ಲ, ಆ ತೀರ್ಪಿನ ಹಿಂದಿರೋ ಯಾಕೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಒಂದು ಉತ್ತಮ ಆಡಳಿತದ ಮೂಲಕ ಆ ಕ್ಷೇತ್ರದ ಭವಿಷ್ಯವನ್ನೇ ಹೇಗೆ ರೂಪಿಸಬಹುದು ಅನ್ನೋದಕ್ಕೆ ಒಂದು ನೀಲನಕ್ಷೆಯನ್ನ, ಅಂದ್ರೆ ಬ್ಲೂ ಪ್ರಿಂಟನ್ನ ಸಿದ್ಧಪಡಿಸೋದು. ಬನ್ನಿ ಈ ಆಳವಾದ ಅಧ್ಯಯನವನ್ನ ಶುರು ಮಾಡೋಣ. ಸರಿ, ನಾವು ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡಕ್ ಮುಂಚೆ ನಾವು ಮಾತಾಡ್ತಿರೋ ಜಾಗದ ಬಗ್ಗೆ ಮೊದಲು ತಿಳ್ಕೋಬೇಕು. ಇದು ಕರ್ನಾಟಕದ ಇಂಡಿ ವಿಧಾನಸಭಾ ಕ್ಷೇತ್ರ. ನೋಡಕ್ಕೆ ಇದೊಂದು ಭೂಪಟದಲ್ಲಿರೋ ಜಾಗ ಅಷ್ಟೇ ಅನ್ಸ್ಬೋದು, ಆದರೆ ಇದು ಬಹುತೇಕ ಗ್ರಾಮೀಣ, ಕೃಷಿಯನ್ನೇ ನಂಬಿ ಬದುಕೋ ಜನರ ಒಂದು ಜೀವಂತ ಚಿತ್ರಣ. ಇಲ್ಲಿನ ಜನರ ಬದುಕು, ಅವರ ಕನಸುಗಳು, ಅವರ ದಿನನಿತ್ಯದ ಚಿಂತೆಗಳು ಎಲ್ಲವೂ ಮಣ್ಣಿನ ಜೊತೆ, ಮುಂಗಾರಿನ ಜೊತೆ ಬೆರೆತೋಗಿದೆ. ಸೊ ಇಲ್ಲಿನ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಇಲ್ಲಿನ ಜನರ ಬದುಕಿನ ಲಯವನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಇಡೀ ವಿಶ್ಲೇಷಣೆಯನ್ನ ನಾವು 6 ಭಾಗಗಳಾಗಿ ನೋಡೋಣ. ಮೊದಲಿಗೆ ಆ ಕ್ಷೇತ್ರದ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಳ್ಳೋಣ. ಆಮೇಲೆ ಸಂಖ್ಯೆಗಳು ನಮಗೆ ಕೊಡುವ ತೀರ್ಪನ್ನು ನೋಡೋಣ. ನಂತರ ಆ ತೀರ್ಪಿನ ಹಿಂದಿರೋ ಅಸಲಿ ಕಾರಣಗಳೇನು ಅಂತ ಆಳವಾಗಿ ನೋಡೋಣ. ಅಷ್ಟೇ ಅಲ್ಲ, ಪಕ್ಕದ ಕ್ಷೇತ್ರಗಳಲ್ಲಿ ಏನು ವರ್ಕ್ ಆಗಿದೆ ಅಂತಾನೂ ಕಲಿಯೋಣ. ಇದೆಲ್ಲದರ ಆಧಾರದ ಮೇಲೆ ಒಂದು ಗಟ್ಟಿಯಾದ ಆಡಳಿತದ ನೀಲನಕ್ಷೆಯನ್ನು ಸಿದ್ಧಪಡಿಸೋಣ ಮತ್ತು ಕೊನೆಗೆ ಮುಂದಿನ ದಾರಿ ಹೇಗಿರಬೇಕು ಅಂತ ಚರ್ಚಿಸೋಣ. ಓಕೆ, ಹಾಗಿದ್ರೆ ನಮ್ಮ ವಿಶ್ಲೇಷಣೆಯ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಯಾವುದೇ ನಂಬರ್ಸ್ ನೋಡೋಕ್ಕೂ ಮುಂಚೆ ಆ ನೆಲದ ಜನರನ್ನ, ಅವರ ಸಮಾಜವನ್ನ, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮೊದಲ ಕೆಲಸ. ಯಾಕಂದರೆ ಪ್ರತಿಯೊಂದು ವೋಟ್ ಕೂಡ ಒಂದೊಂದು ಕಥೆ ಹೇಳುತ್ತೆ. ಇಂಡಿ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 2,42,910. ಈ ನಂಬರ್ ಬರೀ ಒಂದು ಅಂಕಿಅಂಶ ಅಲ್ಲ, ಇದು ಆ ಕ್ಷೇತ್ರದ ರಾಜಕೀಯ ಶಕ್ತಿಯ ಅಳತೆಗೋಲು. ಇಷ್ಟು ದೊಡ್ಡ ಸಂಖ್ಯೆಯ ಜನರ ಆಸೆ, ಆಕಾಂಕ್ಷೆಗಳನ್ನ ಪ್ರತಿನಿಧಿಸೋದಿದೆಯಲ್ಲ, ಅದು ಇಲ್ಲಿನ ನಾಯಕತ್ವದ ಮೇಲಿರೋ ಬಹುದೊಡ್ಡ ಜವಾಬ್ದಾರಿ. ಈ ಸ್ಲೈಡ್ನಲ್ಲಿರೋ ಈ ಒಂದೇ ಒಂದು ನಂಬರ್ 91%. ಇದೇ ನೋಡಿ ಇಂಡಿಯಾ ಸಂಪೂರ್ಣ ರಾಜಕೀಯ ಆರ್ಥಿಕತೆಯ ಮಾಸ್ಟರ್ ಕೀ. ಇದರ ಅರ್ಥ ಏನ್ ಗೊತ್ತಾ? ಇಲ್ಲಿನ ರಾಜಕೀಯ ನಿರ್ಧಾರ ಆಗೋದು ನಗರಗಳ ಚರ್ಚೆಯಿಂದಲ್ಲ, ಬದಲಿಗೆ ಹಳ್ಳಿಯ ಕಟ್ಟೆ ಮೇಲೆ, ಹೊಲದ ಬದುವಿನಲ್ಲಿ. ಇಲ್ಲಿ ಕೃಷಿ, ನೀರಾವರಿ, ಬೀಜ, ಗೊಬ್ಬರ ಮತ್ತು ಬೆಳೆಗೆ ಸಿಗುವ ಬೆಲೆ, ಇವೇ ಅತಿದೊಡ್ಡ ಚುನಾವಣಾ ವಿಷಯಗಳು. ಇನ್ನು ಇಲ್ಲಿನ ಸಾಮಾಜಿಕ ಸಂರಚನೆಯನ್ನ ನೋಡೋಣ. ಸುಮಾರು 19.8% ಪರಿಶಿಷ್ಟ ಜಾತಿ, 1.8% ಪರಿಶಿಷ್ಟ ಪಂಗಡದ ಜನರಿದ್ದಾರೆ. ಉಳಿದ 78.4% ಇತರ ವರ್ಗದಲ್ಲಿ. ಲಿಂಗಾಯತ ಸಮುದಾಯ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಪ್ರಬಲವಾಗಿದೆ. ಈ ಸಾಮಾಜಿಕ ಸಮೀಕರಣಗಳನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲಿನ ರಾಜಕೀಯದ ಡೈನಾಮಿಕ್ಸ್ ಅನ್ನ ಗ್ರಹಿಸೋಕೆ ಸಾಧ್ಯ ಇಲ್ಲ. ಈಗ ಕ್ಷೇತ್ರದ ನಿಜವಾದ ಚಿತ್ರಣ ನೋಡೋಣ. ಸಾಕ್ಷರತೆ ಪ್ರಮಾಣ ಸುಮಾರು 64%. ಇದು ರಾಜ್ಯದ ಸರಾಸರಿಗಿಂತ ಕಡಿಮೆ. ಅಂದ್ರೆ ಸರ್ಕಾರದ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪಬೇಕೆಂದ್ರೆ ಹೆಚ್ಚಿನ ಪ್ರಯತ್ನ ಬೇಕು. ಅದರ ಜೊತೆಗೆ ಸರಿಯಾದ ರಸ್ತೆಗಳಿಲ್ಲ, ನೀರು ಪೂರೈಕೆ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ಸ್ಥಳೀಯವಾಗಿ ಉದ್ಯೋಗ ಅನ್ನೋದೇ ಮರೀಚಿಕೆ. ಈ ಎಲ್ಲ ಸಮಸ್ಯೆಗಳ ನೇರ ಪರಿಣಾಮ ಏನ್ ಗೊತ್ತಾ? ಸೀಸನಲ್ ಡಿಸ್ಟ್ರೆಸ್ ಮೈಗ್ರೇಷನ್. ಅಂದ್ರೆ ಜೀವನ ನಡೆಸೋಕೆ ಬೇರೆ ದಾರಿ ಇಲ್ಲದೆ ತಮ್ಮ ಊರು, ಮನೆ, ಸಂಸಾರವನ್ನ ಬಿಟ್ಟು ಬೇರೆ ನಗರಗಳಿಗೆ ಗುಳೆ ಹೋಗೋದು. ಇದು ಬರೀ ಆರ್ಥಿಕ ಸಮಸ್ಯೆ ಅಲ್ಲ, ಇದೊಂದು ಸಾಮಾಜಿಕ ದುರಂತ. ಸರಿ, ನಾವು ಕ್ಷೇತ್ರದ ಸೋಷಿಯಲ್ ಮತ್ತು ಎಕನಾಮಿಕ್ ಚಿತ್ರಣವನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಇದೇ ಹಿನ್ನೆಲೆಯಲ್ಲಿ 2018 ಮತ್ತು 2023 ಎಲೆಕ್ಷನ್ ರಿಸಲ್ಟ್ಸ್ ನಮ್ಗೇನು ಹೇಳುತ್ತೆ ಅಂತ ನೋಡೋಣ. ನೆಂಪಿಡಿ, ನಂಬರ್ಸ್ ಸುಳ್ಳು ಹೇಳಲ್ಲ, ಅವು ಮತದಾರರು ಮತ್ತು ರಾಜಕೀಯ ವ್ಯವಸ್ಥೆಯ ನಡುವಿನ ಒಂದು ನೇರ ಸಂಭಾಷಣೆ. ನೋಡಿ, ಈ ಸ್ಲೈಡ್ನಲ್ಲಿ ಒಂದು ಸ್ಪಷ್ಟವಾದ ನಾಟಕೀಯ ಬದಲಾವಣೆ ಕಾಣಿಸ್ತಿದೆ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ವೋಟ್ ಶೇರ್ ಸುಮಾರು 10% ಹೆಚ್ಚಾಗಿದೆ. ಆದರೆ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಬಿಜೆಪಿಯ ವೋಟ್ ಶೇರ್. ಅದು ಜಾಸ್ತಿಯಾಗಿಲ್ಲ, ಬದಲಿಗೆ ಸ್ವಲ್ಪ ಕಮ್ಮಿಯಾಗಿದೆ. ಇದು ಕೇವಲ ಒಂದು ಪಕ್ಷದ ಸೋಲಲ್ಲ, ಇದು ಒಂದು ರಾಜಕೀಯ ನಿರೂಪಣೆಯ ವೈಫಲ್ಯವನ್ನ ಸೂಚಿಸುತ್ತೆ. 2023ರ ಚುನಾವಣೆಯಲ್ಲಿ ಗೆಲುವಿನ ಅಂತರ 10,000ಕ್ಕೂ ಹೆಚ್ಚು ಮತಗಳು, ಅಂದ್ರೆ 10,329. ಈ ಅಂತರ 2018ರಿಂದ 2023ರ ನಡುವೆ ಜನರ ಮನಸ್ಸಲ್ಲಿ ಆದ ದೊಡ್ಡ ಬದಲಾವಣೆಯ ಅಳತೆಗೋಲು. ಇದು ಸುಮ್ಮನೆ ಆಗಿರೋ ಬದಲಾವಣೆಯಲ್ಲ, ಇದೊಂದು ಸ್ಪಷ್ಟವಾದ ಸಂದೇಶ. ಸರಿ, ಸಂಖ್ಯೆಗಳು ನಮ್ಗೆ ಏನಾಯ್ತು ಅಂತ ಹೇಳಿವೆ.
ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಲ ಹೆಚ್ಚಾಗಿದೆ, ಬಿಜೆಪಿ ನಿಂತಲ್ಲೇ ನಿಂತಿದೆ. ಆದರೆ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದುವಾಗಿರೋ ಪ್ರಶ್ನೆ ಇದು. ಇದು ಯಾಕಾಯ್ತು? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಮುಂದಿನ ಕೆಲಸ. ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇದೆಯಲ್ಲ, ಅದು 3 ಆಳವಾದ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ಸ್ ಅಥವಾ ವ್ಯವಸ್ಥಿತ ವೈಫಲ್ಯಗಳಲ್ಲಿ ಅಡಗಿದೆ. ಇವು ಬರೀ ಎಲೆಕ್ಷನ್ ಟೈಮಲ್ಲಿ ಬರೋ ಸಮಸ್ಯೆಗಳಲ್ಲ, ಇವು ಜನರ ದಿನನಿತ್ಯದ ಬದುಕಲ್ಲಿ ಬೇರೂರಿರೋ ಸಮಸ್ಯೆಗಳು. ಮತದಾರರು ತಮ್ಮ ವೋಟಿನ ಮೂಲಕ ಈ 3 ವೈಫಲ್ಯಗಳ ವಿರುದ್ಧ ಒಂದು ಸ್ಪಷ್ಟವಾದ ಸಿಗ್ನಲ್ ಕೊಟ್ಟಿದ್ದಾರೆ. ಮೊದಲನೇ ಕಾರಣ ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಇದರ ಅರ್ಥ ಜನರಿಗೆ ಯೋಜನೆಗಳು ಬೇಡ ಅಂತ ಅಲ್ಲ, ಆದರೆ ಬರ್ತಾ ಇರೋ ಯೋಜನೆಗಳು ಬರೀ ತಾತ್ಕಾಲಿಕ ಪರಿಹಾರ ಕೊಡ್ತಿವೆ, ನಮ್ಮ ಜೀವನದಲ್ಲಿ ಒಂದು ಶಾಶ್ವತವಾದ ಘನತೆಯ ಬದಲಾವಣೆ ತರ್ತಿಲ್ಲ ಅನ್ನೋ ಭಾವನೆ. ಜನರು ಕೇವಲ ಫಲಾನುಭವಿಗಳಾಗಿ ಉಳಿಯೋಕೆ ಇಷ್ಟಪಡಲ್ಲ, ಅವರಿಗೆ ಸಬಲೀಕರಣ ಬೇಕು. ಎರಡನೇ ಕಾರಣ ಅಭಿವೃದ್ಧಿಯ ಅಂತರ, ದ ಡೆವಲಪ್ಮೆಂಟ್ ಗ್ಯಾಪ್. ಅಂದ್ರೆ ಪೇಪರ್ ಮೇಲಿರೋ ಯೋಜನೆಗಳಿಗೂ ನೆಲದ ಮೇಲಿರೋ ವಾಸ್ತವಕ್ಕೂ ಇರೋ ದೊಡ್ಡ ಕಂದಕ. ವರ್ಷಗಳಿಂದ ಕೇಳ್ತಾ ಇರೋ ರೈಲು ಸಂಪರ್ಕದ ಬೇಡಿಕೆ, ಹಳ್ಳಿಯಿಂದ ಹೊಲಕ್ಕೆ ಹೋಗೋಕೆ ಸರಿಯಾದ ರಸ್ತೆ ಇಲ್ಲದೆ ಇರೋದು, ಬೇಸಿಗೆ ಬಂತು ಅಂದ್ರೆ ಕುಡಿಯೋ ನೀರಿಗಾಗಿ ಪರದಾಡೋದು, ಇದೆಲ್ಲ ಜನರ ದಿನನಿತ್ಯದ ಹತಾಶೆಗೆ ಕಾರಣವಾಗಿದೆ. ಇದು ಬರೀ ಸೌಲಭ್ಯದ ಕೊರತೆ ಅಲ್ಲ, ಇದು ವ್ಯವಸ್ಥೆಯ ಮೇಲಿನ ನಂಬಿಕೆಯ ಕೊರತೆ. ಮತ್ತು ಮೂರನೆಯ, ಬಹುಶಃ ಅತಿ ಗಂಭೀರವಾದ ಕಾರಣ, ಉದ್ಯೋಗದ ಬಿಕ್ಕಟ್ಟು, ದಿ ಜಾಬ್ಸ್ ಕ್ರೈಸಿಸ್. ಹಳ್ಳಿಗಳಲ್ಲಿ ತೀವ್ರವಾದ ನಿರುದ್ಯೋಗ. ಓದಿದವರಿಗೆ, ಕೌಶಲ್ಯ ಇದ್ದವರಿಗೆ ತಮ್ಮ ಊರಲ್ಲೇ ಕೆಲಸ ಇಲ್ಲ. ಇದು ಯುವಕರನ್ನ, ಕಾರ್ಮಿಕರನ್ನ ಗುಳೆ ಹೋಗೋಕೆ ದೂಡ್ತಿದೆ. ಇದು ಬರೀ ದುಡ್ಡಿನ ಸಮಸ್ಯೆಯಲ್ಲ, ಇದೊಂದು ಘನತೆಯ ಬಿಕ್ಕಟ್ಟು. ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಊರಿನಲ್ಲೇ ದುಡಿದು ಗೌರವದಿಂದ ಬದುಕೋ ಹಕ್ಕಿದೆ. ನಾವು ಮಾತಾಡಿದ ಈ ದೊಡ್ಡ ಸಮಸ್ಯೆಯವರು ಬರೀ ಥಿಯರಿಯಲ್ಲ, ಅವು ನೆಲಮಟ್ಟದಲ್ಲಿ ಜನರ ಬದುಕನ್ನ ಹೇಗೆ ಬಾಧಿಸ್ತಿವೆ ಅನ್ನೋದಕ್ಕೆ ಈ ಸ್ಲೈಡ್ ಒಂದು ಸಾಕ್ಷಿ. ಇಂಡಿ, ನಿಂಗೋಳದಲ್ಲಿ ಬತ್ತಿ ಹೋಗ್ತಿರೋ ಬೋರ್ವೆಲ್ಗಳು, ಮರ್ನಿ ಬಸವನ ಗ್ರಾಮಗಳಲ್ಲಿ ಅರ್ಧಕ್ಕೆ ನಿಂತಿರೋ ರಸ್ತೆ ಕೆಲಸ, ಮಹದೇವಪುರದಲ್ಲಿ ಪಡಿತರ ವ್ಯವಸ್ಥೆಯಲ್ಲಿನ ಸೋರಿಕೆ, ಹೀಗೆ ಒಂದೊಂದು ಊರಿಗೆ ಒಂದೊಂದು ನೋವು. ನಿಜವಾದ ನಾಯಕತ್ವ ಅಂದ್ರೆ ಈ ಸ್ಥಳೀಯ ನೋವುಗಳಿಗೆ ಸ್ಪಂದಿಸೋದು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ, ಮತ್ತು ಆ ಘನತೆ ಅನ್ನೋದು ಮೂಲಭೂತ ಸೌಕರ್ಯಗಳು ಮತ್ತು ಉದ್ಯೋಗದ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಸರಿ, ನಾವು ಇಂಡಿಯಾ ಸಮಸ್ಯೆಗಳನ್ನ ಆಳವಾಗಿ ನೋಡಿದ್ವಿ. ಆದರೆ ಬರೀ ಸಮಸ್ಯೆಗಳನ್ನ ಲಿಸ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಪರಿಹಾರವನ್ನ ಹುಡುಕೋದು ನಮ್ಮ ಗುರಿ. ಅದಕ್ಕಾಗಿ ಇದೇ ಥರದ ಸಮಸ್ಯೆಗಳನ್ನ ಎದುರಿಸ್ತಿರೋ ಪಕ್ಕದ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಳು ಯಶಸ್ವಿಯಾಗಿವೆ ಅಂತ ನೋಡೋಣ. ಬೇರೆಯವರ ಗೆಲುವಿನಿಂದ ಕಲಿಯೋದು ಜಾಣತನ. ಈ 3 ಉದಾಹರಣೆಗಳನ್ನು ನೋಡಿ. ಬಸವನ ಬಾಗೇವಾಡಿಯಲ್ಲಿ ಸ್ಥಳೀಯ ನಾಯಕರು ಮತ್ತು ರೈತ ಸಮಿತಿಗಳು ಒಟ್ಟಾಗಿ ಕೆಲಸ ಮಾಡೋದು ಯಶಸ್ವಿಗೆ ಕಾರಣ ಆಯಿತು. ಶಿಗ್ಗಾಮಿಯಲ್ಲಿ ಅಭ್ಯರ್ಥಿ ಜನರಿಗೆ ಸದಾ ಸಿಗ್ತಾರೆ ಅನ್ನೋದು ಮತ್ತು ಬೂತ್ ಮಟ್ಟದಲ್ಲಿರೋ ಬಲವಾದ ಕಾರ್ಯಕರ್ತರ ನೆಟ್ವರ್ಕ್ ಕೆಲಸ ಮಾಡಿತು. ಇನ್ನು ಮಧ್ಯಪ್ರದೇಶದ ನಿಜಗಢದಲ್ಲಿ ದೊಡ್ಡ ಯೋಜನೆಗಳ ಬದಲು ರೈತರ ಚಿಕ್ಕ ಚಿಕ್ಕ ನಿರ್ದಿಷ್ಟ ಸಮಸ್ಯೆಗಳಿಗೆ ತಕ್ಕಂತ ರೂಪಿಸಿದ ಹೈಪರ್ ಲೋಕಲ್ ಯೋಜನೆಗಳು ಫಲ ಕೊಟ್ಟಿವೆ. ಈ ಎಲ್ಲದರಲ್ಲೂ ಇರೋ ಒಂದು ಕಾಮನ್ ಪಾಠ ಅಂದ್ರೆ ರಾಷ್ಟ್ರೀಯ ದೃಷ್ಟಿಕೋನದೊಂದಿಗೆ ಅತಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು. ಈ ಎಲ್ಲ ವಿಶ್ಲೇಷಣೆ ನೆಲದ ವಾಸ್ತವ ಮತ್ತು ಪಕ್ಕದ ಕ್ಷೇತ್ರಗಳ ಪಾಠಗಳ ಆಧಾರದ ಮೇಲೆ ಈಗ ನಾವು ಇಂಡಿ ಕ್ಷೇತ್ರಕ್ಕಾಗಿ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ಮತ್ತು ಡೇಟಾ ಆಧಾರಿತ ಆಡಳಿತದ ನೀಲನಕ್ಷೆಯನ್ನ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನು ನೋಡೋಣ. ಇದು ಬರೀ ಭರವಸೆಗಳ ಲಿಸ್ಟ್ ಅಲ್ಲ, ಇದೊಂದು ಆಕ್ಷನ್ ಪ್ಲಾನ್. ಈ ಗವರ್ನೆನ್ಸ್ ಬ್ಲೂ ಪ್ರಿಂಟು 5 ಗಟ್ಟಿ ಪಿಲ್ಲರ್ಗಳ ಮೇಲೆ ನಿಂತಿದೆ. 1, ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯ ಕೊಟ್ಟು ಅವರಿಗೆ ತಮ್ಮ ಊರಲ್ಲೇ ಭವಿಷ್ಯ ಕಟ್ಕೊಳ್ಳೋಕೆ ಅವಕಾಶ ಮಾಡೋದು. 2, ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರಿ ಸಂಘಗಳ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದು. 3, ಸಾಲ ಮತ್ತು ಉತ್ತಮ ಬೆಂಬಲ ಬೆಲೆ ಮೂಲಕ ರೈತರ ಬೆನ್ನಿಗೆ ನಿಲ್ಲೋದು. 4, ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗದೆ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋದು. ಮತ್ತು 5ನೇ ಹಾಗೂ ಅತಿ ಮುಖ್ಯವಾದದ್ದು, ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು. ಒಂದು ಒಳ್ಳೆಯ ಸ್ಟ್ರಾಟಜಿಗೂ ಅದು ಯಶಸ್ವಿಯಾಗಿ ಜಾರಿಯಾಗೋಕ್ಕೂ ಮಧ್ಯೆ ದೊಡ್ಡ ಅಂತರ ಇರುತ್ತೆ. ಈ ಸ್ಲೈಡ್ ಆ ಅಂತರವನ್ನ ಹೇಗೆ ತುಂಬೋದು ಅಂತ ತೋರಿಸುತ್ತೆ. ಉದಾಹರಣೆಗೆ, ಉದ್ಯೋಗ ಮತ್ತು ಅಭಿವೃದ್ಧಿ ಮೇಲೆ ಗಮನ ಹರಿಸೋದು ಅನ್ನೋದು ಒಂದು ಸ್ಟ್ರಾಟಜಿಕ್ ನಿರ್ಧಾರ ಆದರೆ, ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ ರೆಡಿ ಮಾಡಿ ಜನರಿಗೆ ತಲುಪಿಸೋದು ಅದರ ಆಪರೇಷನಲ್ ಆಕ್ಷನ್. ಇದೇ ರೀತಿ ಜನರ ಅಭಿಪ್ರಾಯ ಕೇಳುವಾಗ ಭಾರತದ ಡಿಪಿಡಿಪಿ ಚೌಕಟ್ಟಿನ ಅಡಿಯಲ್ಲಿ ಅವರ ಖಾಸಗಿತನವನ್ನ ಗೌರವಿಸೋದು ಮತ್ತು ಅವರ ಒಪ್ಪಿಗೆ ಪಡೆದು ಮಾಹಿತಿ ಸಂಗ್ರಹಿಸೋದು ಬಹಳ ಮುಖ್ಯ. ಪ್ರತಿಯೊಂದು ದೊಡ್ಡ ನಿರ್ಧಾರಕ್ಕೂ ಒಂದು ಸ್ಪಷ್ಟವಾದ, ಅಳೆಯಬಹುದಾದ ಆಕ್ಷನ್ ಇರಲೇಬೇಕು.
ಬದಲಾವಣೆ ಅನ್ನೋದು ಬರೀ ಮಾತಲ್ಲಿರಬಾರ್ದು, ಅದು ಕೆಲಸದಲ್ಲಿ ಕಾಣಬೇಕು. ಜನರ ನಂಬಿಕೆಯನ್ನ ಬೇಗ ಗಳಿಸೋಕೆ, ಆಡಳಿತಕ್ಕೆ ಒಂದು ಹೊಸ ವೇಗ ಕೊಡೋಕೆ ಈ 3 ಪ್ರಾಜೆಕ್ಟ್ಗಳಿಗೆ ಮೊದಲ ಆದ್ಯತೆ ಕೊಡಬೇಕು. 1. ಜಲಜೀವನ್ ಮಿಷನ್ ಅನ್ನ ವೇಗಗೊಳಿಸಿ ಪ್ರತಿ ಮನೆಗೂ ಶುದ್ಧ ಕುಡಿಯೋ ನೀರು ತಲುಪಿಸೋದು. 2. ರೈತರು ತಮ್ಮ ಬೆಳೆಯನ್ನ ಸುಲಭವಾಗಿ ಮಾರುಕಟ್ಟೆಗೆ ಸಾಗಿಸೋಕೆ ಸರ್ವಋತು ರಸ್ತೆ ನಿರ್ಮಿಸೋದು. ಮತ್ತು 3. ಸ್ಥಳೀಯ ಯುವಕರಿಗಾಗಿ ನಿಯಮಿತವಾಗಿ ಉದ್ಯೋಗ ಮೇಳ ಮತ್ತು ಸ್ಕಿಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಆಯೋಜಿಸೋದು. ಈ 3 ಯೋಜನೆಗಳು ನಾವು ಮೊದಲು ಗುರುತಿಸಿದ ವೆಲ್ಫೇರ್ ಫಟೀಗ್, ಡೆವಲಪ್ಮೆಂಟ್ ಗ್ಯಾಪ್ ಮತ್ತು ಜಾಬ್ಸ್ ಕ್ರೈಸಿಸ್ ಅನ್ನೋ 3 ಮೂಲ ಕಾರಣಗಳಿಗೆ ನೇರ ಉತ್ತರ ಕೊಡುತ್ತೆ. ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಒಂದು ಮೂಲಭೂತ ಬದಲಾವಣೆ ಬಗ್ಗೆ ಮಾತಾಡ್ತೀವಿ. ಅದು ಕೇವಲ ಚುನಾವಣಾ ಪ್ರಚಾರದ ಭಾಷಣಗಳಿಂದ ಅಂದ್ರೆ ಎಲೆಕ್ಷನೀರಿಂಗ್ನಿಂದ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಸೇವಾ ಆಧಾರಿತ ಆಡಳಿತವನ್ನು ನಿರ್ಮಿಸೋ ಕಡೆಗೆ ಅಂದ್ರೆ ಇಂಜಿನಿಯರಿಂಗ್ ಗವರ್ನೆನ್ಸ್ ಕಡೆಗೆ ಸಾಗೋ ದಾರಿ. ಇದು ರಾಜಕೀಯವನ್ನ ಅಧಿಕಾರದ ಆಟ ಅಂತ ನೋಡೋದನ್ನ ಬಿಟ್ಟು ಜನರ ಬದುಕನ್ನ ಉತ್ತಮಪಡಿಸೋ ಒಂದು ಇಂಜಿನಿಯರಿಂಗ್ ಪ್ರೊಸೆಸ್ ಆಗಿ ನೋಡೋ ದೃಷ್ಟಿಕೋನ. ಈ ಮಾತನ್ನ ಗಮನ ಇಟ್ಟು ಕೇಳಿ. ನಾಯಕತ್ವ ಅನ್ನೋದು ಗೆಲ್ಲೋ ಬಹುಮಾನ ಅಲ್ಲ, ಅದು ಸೇವೆ ಮಾಡೋಕೆ ಸಿಕ್ಕ 5 ವರ್ಷದ ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟನ್ನ ಪ್ರತಿದಿನವೂ ಪ್ರತಿ ಕ್ಷಣವೂ ಗೌರವಿಸಬೇಕು. ಈ ಮಾತು ಎಲೆಕ್ಷನ್ ಗೆಲುವಿನ ನಿಜವಾದ ಅರ್ಥವನ್ನ ನಮ್ಗೆ ಹೇಳುತ್ತೆ. ಇದು ಅಧಿಕಾರದ ಬಗ್ಗೆ ಅಲ್ಲ, ಇದು ಜವಾಬ್ದಾರಿಯ ಬಗ್ಗೆ. ಇಂಡಿಯಾ ಮತದಾರರು ಕೇವಲ ಬದಲಾವಣೆಗೆ ವೋಟ್ ಹಾಕಿಲ್ಲ, ಅವರು ಇಂತಹ ಜವಾಬ್ದಾರಿಯುತ ಜನಕೇಂದ್ರಿತ ನಾಯಕತ್ವದ ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆಯನ್ನ ಉಳಿಸ್ಕೊಳ್ಳೋದೇ ಮುಂದಿನ ನಾಯಕತ್ವದ ನಿಜವಾದ ಸವಾಲು. ಇಫ್ ಯು ವಾಂಟ್ ಟು ಬಿಕಮ್ ಅ ಪೀಪಲ್ ಸೆಂಟ್ರಿಕ್ ಲೀಡರ್ ಅಂಡ್ ಅಪ್ಲಿಫ್ಟ್ ಯುವರ್ ಕಾನ್ಸ್ಟಿಟ್ಯುಯೆನ್ಸಿ, get in touch with blueprintstrategies.ai at mgr@blueprintstrategies.ai or call 080-4204-1602. Purpose Beyond Politics.